ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಯನ್ನ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು. ತಾಲೂಕಿನ ಸುಮಾರು 25 ಶಾಲೆಗಳಿಂದ ವಿವಿಧ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಇನ್ನು ಕಾಲೇಜಿನ ಪ್ರಾಂಶುಪಾಲರಾದ ಕೆ ತಿಮ್ಮಯ್ಯ ಮಾತನಾಡಿ, ಸಾಂಸ್ಕೃತಿಕ ಸ್ಪರ್ಧೆ ಎನ್ನುವುದು ಸೋಲು ಗೆಲುವಿನ ಆಟವಲ್ಲ, ನಮ್ಮ ನಾಡು ನುಡಿಯ ಸೊಬಗನ್ನ, ಸಾಂಸ್ಕೃತಿಕ ಹಿರಿಮೆಯನ್ನ ತೋರಿಸುವಂತಹ ಮಹತ್ವಪೂರ್ಣವಾದ ಒಂದು ಸ್ಪರ್ಧೆ ಇದಾಗಿದೆ ಎಂದರು. ಮಾಡಿಕೊಳ್ಳುವಂತ ಒಂದು ಬೌದ್ಧಿಕವಾದಂತ ಆಸ್ತಿ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಈ ಸಾಂಸ್ಕೃತಿಕ ಚಟುವಟಿಕೆಗಳಿದ್ದಾವಲ್ಲ, ಇದರಲ್ಲಿ ವಿದ್ಯಾರ್ಥಿಗಳು ಏಕಪಾತ್ರ ಅಭಿನಯ ಮಾಡುವುದರ ಮುಖಾಂತರ, ಚಿತ್ರಕಲೆಗಳನ್ನು ಬಿಡಿಸುವುದರ ಮುಖಾಂತರ, ಚರ್ಚಾ ಸ್ಪರ್ಧೆಗಳನ್ನು ಮಾಡುವುದರ ಮುಖಾಂತರ ತಮ್ಮಲ್ಲಿರುವಂಥ ಸೃಜನಾತ್ಮಕವಾಗಿರ್ತಕ್ಕಂಥ ಮನೋಭಾವನೆಯನ್ನ ವ್ಯಕ್ತಪಡಿಸಲು ಈ ಸಾಂಸ್ಕೃತಿಕ ಸ್ಪರ್ಧೆಗಳು PU ಹಂತದಲ್ಲಿ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡ್ತದೆ. ಆ ವೇದಿಕೆಗಳು ನಂತರ ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯವನ್ನು ಸಮೇತ ತುಂಬಿಕೊಡುವಂತ ಮಾಡಿ ನಾವು ಈ ಸ್ಪರ್ಧೆಗಳನ್ನು ಏರ್ಪಡಿಸೋದ್ರಿಂದ ಎಲ್ಲ ಕಾಲೇಜಿಂದ ಭಾಗವಹಿಸೋದಕ್ಕೆ ಮಕ್ಕಳಿಗೆ ಮೊಳಕಾಲ್ಮೂರು, ರಾಂಪುರ ಇಲ್ಲಿಂದ ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕಂದ್ರೆ ತುಂಬ ಕಷ್ಟ ಆಗ್ತಿತ್ತು. ಅದನ್ನು ಮನಗಂಡ ಇಲಾಖೆ ತಾಲೂಕು ಮಟ್ಟದಲ್ಲಿ ಸಹ ಆಯ್ಕೆ ಮಾಡಿಬಿಟ್ಟು ಆ ತಾಲೂಕು ಮಟ್ಟದಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಜಿಲ್ಲಾ ಮಟ್ಟಕ್ಕೆ, ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾದನ್ನು ವಿಭಾಗ ಮಟ್ಟದಲ್ಲಿ ಆಯ್ಕೆಯಾದನ್ನು ರಾಜ್ಯ ಮಟ್ಟಕ್ಕೆ ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಒಂದು ತಾಲೂಕಿನಲ್ಲಿ ಇಲ್ಲಿ ಏನು 25 ಕಾಲೇಜುಗಳು ಬರ್ತಾವಲ್ಲ, 25 ಕಾಲೇಜುಗಳಿಂದಲೂ ಸಹ ನಾವು ಒಂದು ತಾಲೂಕು ಮಟ್ಟದ ಒಂದು ಗ್ರೂಪನ್ನು ರಚನೆ ಮಾಡಿಕೊಂಡು ಆ ಕಾಲಕ್ಕೆ ನಾವು ಮೆಸೇಜನ್ನು ಕೊಟ್ಟು ವಿದ್ಯಾರ್ಥಿಗಳನ್ನು ನಾವು ಇಲ್ಲಿ ಈ ಒಂದು ಸ್ಪರ್ಧೆಗೆ ಆಯೋಜಿಸ್ತಾರ ಮಾಡಿದ್ದೀವಿ. ವಿದ್ಯಾರ್ಥಿಗಳೇ ತಾವೆಲ್ಲರೂ ಸಹ ಸ್ಪರ್ಧಾ ಮನೋಭಾವನೆ ಇಟ್ಕೋಬೇಕಾದ್ರೆ ಅಷ್ಟೇ. ಸ್ಪರ್ಧಾ ಮನೋಭಾವ ಅಂದರೆ ಒಂದು ಸರಿಗೆ ನಾವು ವಿನ್ ಆಗಲಿಲ್ಲ ಅಂತ ಬಿಟ್ಟು ನಾವು ಯಾವತ್ತೂ ಸಹ ವಿಮುಖರಾಗಬಾರ್ದು. ನಿಮಗೆಲ್ಲ ಗೊತ್ತಿದೆ, ಥಾಮಸ್ ಆಲ್ವಾ ಎಡಿಸನ್ ಅನ್ನೋ ಒಂದು ವಿಜ್ಞಾನಿ ನೀವು ಕೇಳಿದ್ರೆ ಅವರು ಏನನ್ನ ಕೊಡುಗೆ ಕೊಟ್ಟಿದ್ದಾರೆ ಅಂತ ನಿಮಗೆಲ್ಲ ಗೊತ್ತು. ಎಷ್ಟು ಮುಖ್ಯ ಅಷ್ಟೇ ಪಠ್ಯೇತರ ಚಟುವಟಿಕೆಗಳು ಸಹ ಮುಖ್ಯ. ಯಾಕಂದ್ರೆ ಈ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರಿಂದ ನಾವು ಮಾನಸಿಕವಾಗಿ ಸದೃಢವಾಗ್ತೀವಿ. ಈಗ ತಾನೇ ನಾವು ಶ್ರೀನಿವಾಸ್ ಹೇಳಿದ್ರು, ಸೋಲು ಗೆಲುವು ಮುಖ್ಯ ಅಲ್ಲ, ತಾವು ಭಾಗವಹಿಸೋದು ಮುಖ್ಯ. ಹಾಗಾಗಿ ಯಾರೂ ಸಹ ನಿರಾಶೆ ಆಗಬಾರ್ದು. ನೋಡಿ, ನಮ್ಮ ಚಳ್ಳಕೆರೆ ತಾಲೂಕು ಆರ್ಥಿಕವಾಗಿ ಹಿಂದುಳಿದಿರಬಹುದು, ಬಡತನ ಇರಬಹುದು ಸ್ವಲ್ಪ ಮಟ್ಟಿಗೆ, ಆದರೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಶ್ರೀಮಂತಿಕೆಯನ್ನು ಹೊಂದಿದೆ. ಉದಾಹರಣೆ ನೀವು ಕೇಳಿರ್ಬೋದು, CDHG ಇವತ್ತು ನಾಡೋಜ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ನೋಡ, ಅವರಿಗೆ ಯಾವುದೇ ನಿಮ್ಮಂಗೆ ವಿದ್ಯಾವಂತಿಕೆನೇ ಇಲ್ಲ. ಹೇಳಿದ ಹಾಗೆ ಮಕ್ಕಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೂಕ್ತವಾದಂತಹ ಕಲೆಗಳಿರ್ತವೆ, ಅವರಲ್ಲಿ ಅಡಗಿರ್ತಕ್ಕಂಥ ಕಲೆಗಳು. ಇಲಾಖೆಯ ಉದ್ದೇಶ ಅಷ್ಟೇ ಆ ಕಲೆಗಳನ್ನ ಪ್ರೋತ್ಸಾಹಿಸಿ ಅವರನ್ನ ಪ್ರೋತ್ಸಾಹಿಸಬೇಕು, ಹೊರ ತೆಗಿಬೇಕಂತಕ್ಕಂಥದ್ದು ಅದರ ಉದ್ದೇಶ ಆಗಿರ್ತದೆ. ಹಾಗಾಗಿ ನೀವು ನೋಡಿರಬಹುದು ವಿದ್ಯಾರ್ಥಿಗಳು, ಎಷ್ಟೋ ಜನ ಕೇವಲ ಅಂದ್ರೆ ಸರ್ಕಾರಿ ಜಾಬಲ್ಲಿ ಅಷ್ಟೇ ಅಲ್ಲ, ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಜೀವನ ರೂಪಿಸುವಂತ ವಿವಿಧ ಕ್ಷೇತ್ರಗಳಲ್ಲಿ ನೀವು ನೋಡ್ತಾ ಇರಬಹುದು. ಕೆಲವರಲ್ಲಿ ಏನು ನಾಟಕದಲ್ಲಿ ಬಹಳಷ್ಟು ಅಭಿವೃದ್ಧಿ ಇರ್ತಕ್ಕಂಥವರು ಇವತ್ತು ವೇದಿಕೆಗಳಲ್ಲಿ ಎಷ್ಟೊಂದು ಜನ ಇವತ್ತು ಜೀವನ ನಡೆಸ್ತಿದ್ದಾರೆ. ಸಂಗೀತ ಕ್ಷೇತ್ರ ಆಗಿರ್ಬೋದು, ಚಿತ್ರಕಲೆ ಕ್ಷೇತ್ರ ಆಗಿರ್ಬೋದು, ಇಲ್ಲಿಯೂ ನಾವು ರೂಪಿಸ್ಕೊಳ್ಳಿಕ್ಕೆ ಅವಕಾಶ ಇರುತ್ತದೆ. ಹಾಗಾಗಿ ಇದು ಒಂದು ವೇದಿಕೆ, ನಿಮ್ಮ ಕಲೆಯನ್ನ ತೋರಿಸ್ಕೊಳ್ಳಿಕ್ಕೆ ಇರ್ತಕ್ಕಂಥ ಒಂದು ವೇದಿಕೆ. ಈ ವೇದಿಕೆಯಲ್ಲಿ ನೀವು ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ದೇವರಾಜ್, ಭೀಮಾರೆಡ್ಡಿ, ಕಾಲೇಜಿನ ಉಪನ್ಯಾಸಕರಾದ ನಾಗರಾಜ್ ಬೆಳಗಟ್ಟ, ಶಾಂತಕುಮಾರಿ, ಪುಷ್ಪಲತಾ, ಅಬಿಬುಲ್ಲಾ, ವಸಂತ್ ಕುಮಾರ್, ಕುಮಾರಸ್ವಾಮಿ, ಚಂದ್ರಶೇಖರ್, ಪುಟ್ಟರಂಗಪ್ಪ, ಡಾಕ್ಟರ್ ರೇಖಾ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು.